ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು 3ನೇ ಶ್ಲೋಕ. ಪಿಪೀಲಿಕೈರಹಿರಿವ ದಿಷ್ಟ್ಯಾ ಲೋಕೋಪತಾಪನಃ ಪಾಪೇನ ಪಾಪೋ ಭಕ್ಷೀತಿ ವಾದಿನೋ ವಾಸವಾದಯಃ. ಪ್ರಹ್ಲಾದ ತನ್ನ ಜೊತೆಯಲ್ಲಿದ್ದಂತಹ ದೈತ್ಯ ಬಾಲಕರುಗಳಿಗೆ ತನ್ನ ಹಿಂದಿನ ಚರಿತ್ರೆಯನ್ನ ಹೇಳ್ತಾ ಇದ್ದಾನೆ. ನನ್ನ ತಂದೆ ತಪಸ್ಸಿಗೆ ಅಂತ ಮಂದರ ಪರ್ವತಕ್ಕೆ ಹೋದಾಗ ಈ ಕಡೆಗೆ ದೇವತೆಗಳು ಮತ್ತು ದಾನವರ ಮೇಲೆ ದೊಡ್ಡ ಯುದ್ಧ ನಡೀತು. ಯುದ್ಧ ಮಾಡಲಿಕ್ಕೆ ಅಂತ ಪ್ರಯತ್ನ ನಡೀತು. ಅದು ಹೇಗಿತ್ತು ಅಂತಂದ್ರೆ, ಇಂದ್ರಾದಿ ದೇವತೆಗಳೆಲ್ಲ ಅಂದ್ಕೊಳ್ತಾ ಇದ್ದಾರೆ, ಹಾವು ಇರುವೆಗಳಿಂದ ನಾಶವನ್ನು ಹೊಂದುವಂತೆ ಈ ಲೋಕಕಂಟಕನಾದಂತಹ ಪಾಪಿ ಹಿರಣ್ಯಕಶಿಪು ತನ್ನ ಪಾಪದಿಂದಲೇ ನಾಶವನ್ನು ಹೊಂದಿದ ಅಂತ ಹೀಗೆ ಇಂದ್ರಾದಿ ದೇವತೆಗಳು ಹೇಳ್ಕೊಳ್ತಾ ಇದ್ದಾರೆ. ಪಿಪೀಲಿಕೈರಿಹ ಅಹಿರಿವ ದಿಷ್ಟ್ಯಾ ಲೋಕೋಪತಾಪನಃ ಪಾಪೇನ ಪಾಪೋ ಭಕ್ಷೀತಿ ವಾದಿನೋ ವಾಸವಾದಯಃ. ತೇಷಾಂ ಅತಿಬಲೋದ್ಯೋಗಂ ನಿಶಾಮ್ಯಾಸುರಯೂಥಪಾಃ ವಧ್ಯಮಾನಾಸುರೈರ್ಭೀತಾಃ ದುದ್ರುವುಃ ಸರ್ವತೋ ದಿಶಂ. ದೇವತೆಗಳು ಆ ಅಸುರನಾದಂತಹ ಹಿರಣ್ಯಕಶಿಪುವನ್ನ ಈ ರೀತಿ ಆಡ್ಕೊಂಡ್ರು. ತನ್ನಿಂದ ತಾನೇ ತಾನು ಮಾಡಿದ ಪಾಪದಿಂದ ತಾನೇ ನಾಶವನ್ನು ಹೊಂದಿದ ಅಂತ ಈ ರೀತಿ ಮಾತಾಡಿಕೊಂಡು ಎಲ್ಲಾ ದೇವತೆಗಳು ಕೂಡ ಅಸುರರನ್ನ ಕೊಲ್ಲಬೇಕು ಅಂತ ಹೊರಟಾಗ ಆ ಅಸುರರ ಒಂದು ದೊಡ್ಡ ಗುಂಪು, ಅತ್ಯಂತ ಬಲಿಷ್ಠವಾದಂತಹ ಆ ಒಂದು ಅಸುರರ ಗುಂಪೇನಿದೆ, ಅವರೆಲ್ಲ ಹೆದರಿ ಈ ದೇವತೆಗಳು ಮಾಡುವ ಪ್ರಯತ್ನವನ್ನ ನೋಡಿ ಹೆದರಿ ಎಲ್ಲ ದಿಕ್ಕುಗಳಿಗೆಲ್ಲ ಓಡಿ ಹೋಗಿಬಿಟ್ರು. ಸರ್ವತೋ ದಿಶಂ ದುದ್ರುವುಹು, ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ತೇಷಾಂ ಅತಿಬಲೋದ್ಯೋಗಂ ನಿಶಾಮ್ಯಾಸುರಯೂಥಪಾಃ ವಧ್ಯಮಾನಾಸುರೈರ್ಭೀತಾಃ ದುದ್ರುವುಃ ಸರ್ವತೋ ದಿಶಂ ಕಲತ್ರಪುತ್ರ ವಿತ್ತಾಪ್ತಾನ್ ಗೃಹಾನ್ ಪಶುಪರಿಚ್ಛದಾನ್ ನಾವೇಕ್ಷಮಾಣಾಸ್ತ್ವರಿತಾಃ ಸರ್ವೇ ಪ್ರಾಣಪರೀಪ್ಸವಃ. ಅವರೆಲ್ಲ ಅಸುರರೆಲ್ಲ ಹೇಗೆ ಓಡಿ ಹೋದರು ಅಂತಂದ್ರೆ, ಎಲ್ಲ ಬಿಟ್ಟು ಪ್ರಾಣ ಒಂದು ಉಳಿದ್ರೆ ಸಾಕಪ್ಪ ಅಂತ ಓಡಿ ಹೋಗಿದ್ದಾರೆ. ಹೆಂಡತಿ, ಮಕ್ಕಳು, ಸಂಪತ್ತು, ಬಂಧುಗಳು, ಮನೆ, ಪಶುಗಳು ಮತ್ತು ಮನೆಯಲ್ಲಿರ್ತಕ್ಕಂತಹ ಸಾಮಾನುಗಳು ಯಾವುದನ್ನೂ ಗಮನಿಸ್ತಾ ಇಲ್ಲ. ಒಟ್ಟು ಪ್ರಾಣ ಉಳಿದ್ರೆ ಸಾಕು ಅಂತ ಹೇಳಿ ದಿಕ್ಕಾಪಾಲಾಗಿ ಓಡಿ ಹೋಗ್ಬಿಟ್ರಂತೆ ಎಲ್ಲ ಅಸುರರು. ಕಲತ್ರ ಪುತ್ರ ವಿತ್ತಾಪ್ತಾನ್ ಗೃಹಾನ್ ಪಶು ಪರಿಚ್ಛದಾನ್ ನಾವೇಕ್ಷಮಾಣಾಸ್ತ್ವರಿತಾಃ ಸರ್ವೇ ಪ್ರಾಣಪರೀಪ್ಸವಃ. ವ್ಯಲುಂಪನ್ ರಾಜಶಿಬಿರಂ ಅಮರಾ ಜಯಕಾಶಿನಃ ಇಂದ್ರಸ್ತು ರಾಜಮಹಿಷೀಂ ಮಾತರಂ ಮಮ ಚಾಗ್ರಹೀತ್. ಹೀಗೆ ದೇವತೆಗಳೆಲ್ಲ ಜಯವನ್ನ ಸಂಪಾದನೆ ಮಾಡಿ ಆಮೇಲೆ ನನ್ನ ತಂದೆಯ ಅರಮನೆಯನ್ನು ಕೂಡ ಮುತ್ತಿಗೆ ಹಾಕಿದರು. ಅಲ್ಲಿ ಬಂದು ದೇವೇಂದ್ರ ಏನು ಮಾಡಿದ, ನನ್ನ ತಾಯಿ ಕಯಾದು, ಆ ಕಯಾದುವನ್ನ ಸೆರೆ ಹಿಡ್ಕೊಂಡ.
ವಿಲುಂಪನ್ ರಾಜಶಿಬಿರಂ ಅಮರಾಹ ಜಯಕಾಶಿನಃ ಇಂದ್ರಸ್ತು ರಾಜಮಹಿಷೀಂ ಮಾತರಂ ಮಮ ಚಾಗ್ರಹೀತ್ ನೀಯಮಾನಾಂ ಭಯೋದ್ವಿಗ್ನಾಂ ರುದಂತೀಂ ಕುರರೀಮಿವ ಯದೃಚ್ಛಯಾ ಆಗತಸ್ತತ್ರ ದೇವರ್ಷಿಃ ದದೃಶೇ ಪಥಿ. ನನ್ನ ತಾಯಿಯಾದ ಕಯಾದುವನ್ನ ಸೆರೆ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ದೇವೇಂದ್ರ ಅದೇ ಸಮಯದಲ್ಲಿ ಭಯದಿಂದ ಅವಳು ಹೆದರಿ ಅಳ್ತಾ ಇದ್ದಾಳೆ. ನಮ್ಮಮ್ಮ ಒಂದು ಹದ್ದಿನ ಕೈಗೆ ಕುರರಿ ಪಕ್ಷಿ ಸಿಕ್ಕರೆ ಯಾವ ರೀತಿ ಅದು ಅಳತದೋ ಹಾಗೆ ಕುರರಿ ಅಂತ ಒಂದು ಪಕ್ಷಿ, ಹದ್ದು, ಬಲಿಷ್ಠವಾದಂತಹ ಹದ್ದು ಅದನ್ನು ಹಿಡಿದು ತಿಂದು ಹಾಕಿಬಿಡ್ತದೆ. ಅಂಥ ಒಂದು ಕುರರಿ ಪಕ್ಷಿ ಹದ್ದಿನ ಕೈಗೇನಾದರೂ ಸಿಕ್ಕರೆ ಅದು ಹೇಗೆ ವಿಲಿವಿಲಿ ಒದ್ದಾಡ್ತದೋ, ಹೇಗೆ ಅಳತದೋ ಆ ರೀತಿ ಆಗಿತ್ತು ನಮ್ಮ ಅಮ್ಮನ ಪರಿಸ್ಥಿತಿ. ಇಂದ್ರನ ಕೈಯಲ್ಲಿ ಸಿಕ್ಕಂತಹ ನಮ್ಮ ಕಯಾದು ರಾಣಿ ಅಮ್ಮ ಭಯದಿಂದ ಅಳ್ತಾ ಇದ್ಲು. ಆ ರೀತಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಯದೃಚ್ಛಯ ಅಲ್ಲಿಗೆ ನಾರದ ಮಹರ್ಷಿಗಳು ಬಂದರು. ಯದೃಚ್ಛಯ ಆಗತಃ ತತ್ರ. ಯದೃಚ್ಛ ಅಂದರೆ ಭಗವದಿಚ್ಛಾ ಅಂತ ಅರ್ಥ. ಭಗವಂತನ ಇಚ್ಛೆಯಿಂದ ಅಲ್ಲಿಗೆ ನಾರದರು ಬಂದಿದ್ದಾರೆ. ನಾರದರು ನೋಡಿದರು, ಈ ಇಂದ್ರ ಈ ರೀತಿ ಕರ್ಕೊಂಡು ಹೋಗೋದನ್ನ ನಾರದರು ನೋಡಿದರು. ನೀಯಮಾನಾಂ ಭಯೋದ್ವಿಗ್ನಾಂ ರುದಂತೀಂ ಕುರರೀಮಿವ ಯದೃಚ್ಛಯಾಗತಸ್ತತ್ರ ದೇವರ್ಷಿರ್ದದೃಶೇ ಪಥಿ ಪ್ರಾಹಮೈನಾಂ ಸುರಪತೆ ನೇತುಮರ್ಹಸ್ಯ ನಾಗಸೀಂ ಮುಂಚ ಮುಂಚ ಮಹಾಭಾಗ ಸತೀಂ ಪರಪರಿಗ್ರಹಾಂ. ಅಲ್ಲಿಗೆ ಬಂದು ನಾರದರು ದೇವೇಂದ್ರನಿಗೆ ಹೇಳ್ತಾ ಇದ್ದಾರೆ, ಎಲೆ ದೇವರಾಜ, ಸುರಪತೆ, ಮಹಾಭಾಗ, ಮಹಾಭಾಗ್ಯಶಾಲಿಯಾದಂತಹ ದೇವೇಂದ್ರನೇ, ಬಿಡು ಇವಳನ್ನ. ಇವಳೇನು ಅಪರಾಧ ಮಾಡಿಲ್ಲ, ಅವಳನ್ನು ನೀನು ಒಯ್ಯಬಾರ್ದು. ನಿರಪರಾಧಿಯಾದಂತಹ ಇವಳನ್ನು ನೀನು ಕರ್ಕೊಂಡು ಹೋಗಬಾರ್ದು. ಅನಾಗಸೀಂ ನೇತುಂ ನ ಅರ್ಹಸಿ. ಅನಾಗಸಿ ಅಂದರೆ ಯಾವ ಪಾಪವೂ ಇಲ್ಲದೇ ಇರ್ತಕ್ಕಂಥವಳು ಅವಳು. ಅವಳೇನೂ ಪಾಪ ಮಾಡಿಲ್ಲ, ಏನೂ ಅಪರಾಧ ಮಾಡಿಲ್ಲ ಅವಳು. ಅವಳನ್ನು ನೀನು ಈ ರೀತಿ ಕರ್ಕೊಂಡು ಹೋಗಬಾರ್ದು, ಬಿಟ್ಟು ಬಿಡು, ಬಿಡು ಬಿಡು, ಮುಂಚ ಮುಂಚ. ಪತಿವ್ರತಿಯಾದಂತಹ ಪರಸ್ತ್ರೀ ಅವಳು, ಅವಳನ್ನು ನೀನು ಈ ರೀತಿ ಎಳ್ಕೊಂಡು ಕರ್ಕೊಂಡು ಹೋಗಬಾರ್ದು, ಬಿಟ್ಟು ಬಿಡು ಅವಳನ್ನ ಅಂತ ನಾರದರು ಹೇಳಿದರು. ಪ್ರಾಹಮೈನಾಂ ಸುರಪತೆ ನೇತುಮರ್ಹಸ್ಯ ನಾಗಸೀಂ ಮುಂಚ ಮುಂಚ ಮಹಾಭಾಗ ಸತೀಂ ಪರಪರಿಗ್ರಹಾಂ. ಇಂದ್ರ ಉವಾಚ ಆಸ್ತೆ ಸ್ಯಾ ಜಠರೇ ವೀರ್ಯಂ ಅವಿಷಹ್ಯಂ ಸುರದ್ವಿಷಃ ಆಸ್ಯತಾಂ ಯಾವತ್ ಪ್ರಸವಂ ಮೋಕ್ಷೇರ್ಥ ಪದವೀಂ ಗತಃ. ಅದಕ್ಕೆ ಇಂದ್ರ ಹೇಳ್ತಾ ಇದ್ದಾನೆ ನಾರದರಿಗೆ, ನಾರದರೇ, ಇವಳ ಹೊಟ್ಟೆಯೊಳಗೆ ಬಲಿಷ್ಠವಾದಂತಹ ಆ ದೈತ್ಯನ ಸಂತಾನ ಇದೆ. ಆ ದೈತ್ಯನ ಬಲಿಷ್ಠವಾದ ಸಂತಾನ ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಹಾಗಾಗಿ ನಾನು ಇವಳನ್ನ ಕರ್ಕೊಂಡು ಹೋಗಿ ನನ್ನ ಅಧೀನದಲ್ಲಿ ಇಟ್ಕೊಳ್ತೇನೆ. ಪ್ರಸವ ಆಗೋವರೆಗೆ ಇವಳು ನನ್ನ ವಶದಲ್ಲಿರಲಿ. ಮಗು ಹುಟ್ಟಿದ ಕೂಡಲೇ ಅದನ್ನು ಕೊಂದು ಹಾಕಿಬಿಡ್ತೇನೆ. ಇವಳನ್ನೇನು ಮಾಡೋದಿಲ್ಲ. ಇವಳು ಅನಾಗಸಿ, ನಿರಪರಾಧಿ, ಗೊತ್ತು ನನಗೆ. ನಾ ಇವಳನ್ನೇನು ಮಾಡೋದಿಲ್ಲ. ಮಗು ಹುಟ್ಟೋವರೆಗೂ ನನ್ನ ಅಧೀನದಲ್ಲಿ ಇಟ್ಕೊಂಡಿರ್ತೇನೆ. ಹುಟ್ಟಿದ ತಕ್ಷಣದಲ್ಲಿ ಆ ಮಗುವನ್ನು ಕೊಂದು ಹಾಕಿಬಿಡ್ತೇನೆ. ಅದು ನನ್ನ ಉದ್ದೇಶ. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತಾನೆ ಇಂದ್ರ. ಯಾಕೆಂದ್ರೆ ಮಹಾಬಲಿಷ್ಠನಾದ ಮಹಾಪಾಪಿಯಾದ ದೈತ್ಯ ಹಿರಣ್ಯಕಶಿಪು
ಈಗ ತಪಸ್ಸಿಗೆ ಹೋಗಿದ್ದಾನೆ, ಅವನ ಮಗು ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಇವನು ಇಂಥ ಮಹಾಪಾಪಿಯಾಗಿದ್ದಾನೆ ಅಂದರೆ ಅವನಲ್ಲಿ ಹುಟ್ಟೋ ಮಗುನೂ ಕೂಡ ಮಹಾದೈತ್ಯ ಪಾಪಿಯಾಗಿರ್ತಾನೆ ಅಂತ ಹಾಗೆ ಅಭಿಪ್ರಾಯ ಒಂದು. ಹಾಗಾಗಿ ಆ ಮಗು ಹುಟ್ಟಿದ ತಕ್ಷಣದಲ್ಲೇ ಆ ಮಗುವನ್ನ ಕೊಂದು ಹಾಕಿಬಿಡ್ತೇನೆ, ಇವಳಿಗೇನು ನಾನು ಮಾಡೋದಿಲ್ಲ, ಈ ಉದ್ದೇಶದಿಂದ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಇಂದ್ರ ನಾರದರ ಹತ್ರ ಹೇಳಿದ. ಆಸ್ತೆ ಸ್ಯಾ ಜಠರೇ ವೀರ್ಯಂ ಅವಿಷಹ್ಯಂ ಸುರದ್ವಿಷಃ ಆಸ್ಯತಾಂ ಯಾವತ್ ಪ್ರಸವಂ ಮೋಕ್ಷೇರ್ಥ ಪದವೀಂ ಗತಃ. ನಾರದ ಉವಾಚ ಅಯಂ ನಿಷ್ಕಿಲ್ವಿಷಃ ಸಾಕ್ಷಾನ್ ಮಹಾಭಾಗವತೋ ಮಹಾನ್ ತ್ವಯಾ ನ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ. ನಾರದ ಮಹರ್ಷಿಗಳು ದೇವೇಂದ್ರನಿಗೆ ಹೇಳ್ತಾ ಇದ್ದಾರೆ, ಈ ಮಗು ನೀನನ್ಕೊಂಡಂಗೆ ಅಲ್ಲ, ಅವನಿಗೇನು ಪಾಪ ಇಲ್ಲ. ಈ ಹೊಟ್ಟೆ ಒಳಗೆ ಬೆಳೀತಾ ಇರೋ ಮಗು ನಿಷ್ಕಿಲ್ಬಿಷಃ, ಪಾಪ ಇಲ್ಲದೇ ಇರ್ತಕ್ಕಂಥದ್ದದು. ಸಾಕ್ಷಾನ್ ಮಹಾಭಾಗವತಃ, ಆ ಹೊಟ್ಟೆ ಒಳಗಿರೋವಂಥವನು ಸಾಕ್ಷಾತ್ ಮಹಾಭಾಗವತ ಅಂದರೆ ಭಗವಂತನ ಭಕ್ತ, ಮಹಾನ್ ಅವನು, ಮಹಾತ್ಮ. ಅನಂತಾನುಚರಃ, ಅನಂತನ ಸೇವಕ ಅವನು, ಭಗವದ್ಭಕ್ತ, ಭಗವಂತನ ಸೇವಕ, ಬಲಿ, ಮಹಾಬಲಿಷ್ಠನಾಗಿರ್ತಕ್ಕಂಥವನು. ಹಾಗಾಗಿ ಅವನನ್ನ ಕೊಲ್ಲಿಕ್ಕೆ ನಿನ್ನ ಕೈಯಿಂದ ಆಗೋದಿಲ್ಲ ಅಂತ ನಾರದರು ಹೇಳ್ತಾ ಇದ್ದಾರೆ. ಆ ಮಗು ಹುಟ್ಟಿದ ತಕ್ಷಣನೇ ಆ ಮಗುವನ್ನು ಕೊಂದು ಬಿಡ್ತೇನೆ ಅಂತ ಇಂದ್ರ ಹೇಳಿದ್ದಕ್ಕೆ ಆ ಮಗುವನ್ನು ಕೊಲ್ಲಿಕ್ಕೆ ನಿನ್ನ ಕೈಯಿಂದ ಆಗೋದಿಲ್ಲ ಅಂತ ನಾರದರು ಇಂದ್ರನಿಗೆ ಹೇಳ್ತಾ ಇದ್ದಾರೆ. ಯಾಕೆ ಕೊಲ್ಲಿಕ್ಕಾಗೋದಿಲ್ಲ ನಿನಗೆ ಅಂದರೆ ಅದಕ್ಕೆ ಪಾಪ ಇಲ್ಲ. ನಿಷ್ಕಿಲ್ಬಿಷಃ ಸಾಕ್ಷಾನ್ ಮಹಾಭಾಗವತಃ, ಸಾಕ್ಷಾನ್ ಭಗವದ್ಭಕ್ತನಾಗಿದ್ದಾನೆ, ಮಹಾನ್ ಮಹಾತ್ಮನಾಗಿದ್ದಾನೆ, ಅನಂತಾನುಚರಃ ಅನಂತನ ಸೇವಕನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಹೀಗೆ 5 ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಇಂತಹ ಆ ಮಗುವನ್ನ ತ್ವಯಾನ ಪ್ರಾಪ್ಯತೆ, ನಿನ್ನಿಂದ ಆ ಮಗುವನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅಯಂ ನಿಷ್ಕಿಲ್ಬಿಷಃ ಸಾಕ್ಷಾನ್ ಮಹಾಭಾಗವತೋ ಮಹಾನ್ ನ ತ್ವಯಾ ಪ್ರಾಪ್ಸ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ. ಸಂಸ್ಥಾ ಅಂದರೆ ಮರಣ ಅಂತರ್ಥ. ಸಂಸ್ಥಾಂ ನ ಪ್ರಾಪ್ಸ್ಯಸೆ ಅಂದ್ರೆ ಅವನನ್ನ ಸಾಯಿಸ್ಲಿಕ್ಕೆ ನಿನಗಾಗೋದಿಲ್ಲ ಅಂತರ್ಥ. ಸಂಸ್ಥಾ ಅಂತನ್ನೋ ಶಬ್ದಕ್ಕೆ ಸಾವು ಅನ್ನೋ ಅರ್ಥ ಹೇಗೆ ಬರ್ತದೆ ಅನ್ನೋದಕ್ಕೆ ಸತ್ಯಧರ್ಮ ತೀರ್ಥರು ವಿಶ್ವಕೋಶವನ್ನ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಸಂಸ್ಥಾಂ ಮೃತ್ಯುಂ ನ ಪ್ರಾಪ್ಸ್ಯತೆ ಅಂತ, ಇವನು ಸಾಯೋದಿಲ್ಲ ಅಂತ ಅರ್ಥ ಬರೆದು ಸಂಸ್ಥಾ ಸ್ಥಿತೌ ಚರೇ ನಾಶಃ ಇತಿ ವಿಶ್ವಃ ಅಂತ. ವಿಶ್ವ ಅಂದರೆ ವಿಶ್ವ ಅಂತ ಒಂದು ಕೋಶ, ಅಲ್ಲಿ ಸಂಸ್ಥಾ ಅನ್ನೋ ಶಬ್ದಕ್ಕೆ ನಾಶ ಅನ್ನೋ ಅರ್ಥ ಬರೆದಿದ್ದಾರೆ. ಹಾಗಾಗಿ ಸಂಸ್ಥಾಂ ನ ಪ್ರಾಪ್ಯತೆ ಅಂದ್ರೆ ಇವನು ಸಾಯೋದಿಲ್ಲ. ಇತ್ಯುಕ್ತಸ್ತಾಂ ವಿಹಾಯೇಂದ್ರೋ ದೇವರ್ಷೇರ್ಮಾನಯನ್ ವಚಃ ಅನಂತ ಪ್ರಿಯ ಭಕ್ತೈನಾಂ ಪರಿಕ್ರಮ್ಯ ದಿವಂ ಯಯೌ. ನಾರದರು ಈ ರೀತಿ ಹೇಳಿದ ಕೂಡಲೇ ಇಂದ್ರ ಅವಳನ್ನು ಬಿಟ್ಟುಬಿಟ್ಟ. ಬಿಟ್ಟದ್ದಷ್ಟೇ ಅಲ್ಲ, ನಾರದರು ಹೇಳಿದ ಆ ಮಾತನ್ನ ಗೌರವದಿಂದ ಸ್ವೀಕಾರ ಮಾಡಿ ಅವಳ ಒಳಗೆ ಭಗವಂತನ ಭಕ್ತನಾದಂತಹ ಮಹಾನ್ ವ್ಯಕ್ತಿ ಇದ್ದಾನೆ ಅಂತ ಆ ಭಗವದ್ಭಕ್ತರ ಮೇಲಿನ ಆದರದಿಂದ
ನನ್ನ ಮೇಲಿನ ಆದರದಿಂದ, ನನ್ನ ಮೇಲೆ ಅಷ್ಟು ಇಂದ್ರನಿಗೆ ಆದರ, ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನ ಕೈ ಬಿಟ್ಟು ಅವಳಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸ್ವರ್ಗಕ್ಕೆ ಹೋದ. ಅವಳಿಗೆ ಪ್ರದಕ್ಷಿಣೆ ಮಾಡಿ ಅವಳಿಗೆ ನಮಸ್ಕಾರ ಮಾಡಿ ಸ್ವರ್ಗಕ್ಕೆ ಹಿಂತಿರುಗಿ ಹೋದ. ಇದು ಭಗವದ್ಭಕ್ತರ ಮೇಲೆ ತೋರಿಸುವಂತಹ ಒಂದು ಆದರ. ಇಂದ್ರ ಕಯಾದುವನ್ನ ಕೈ ಬಿಟ್ಟು ಅವಳಿಗೆ ಪ್ರದಕ್ಷಿಣೆ ಮಾಡಿ ಹೋದಂತೆ. ಯಾಕೆ? ಭಗವದ್ಭಕ್ತ ಹೊಟ್ಟೆಯಲ್ಲಿದ್ದಾನೆ, ನಾರದರು ಹೇಳಿದ ಮಾತು. ಆದ್ದರಿಂದ ನಾರದರ ಮೇಲಿನ ಮಾತಿನ ನಂಬಿಕೆಯಿಂದ ದೇವರ್ಷೇಹೇ ವಚಃ ಮಾನಯನ್, ದೇವರ್ಷಿಗಳಾದಂತಹ ನಾರದರ ಮಾತನ್ನ ಗೌರವಿಸ್ತಾ ಅವಳಿಗೆ ನಮಸ್ಕಾರವನ್ನು ಮಾಡಿ ಸ್ವರ್ಗಕ್ಕೆ ಹಿಂತಿರುಗಿ ಹೋದ. ಇತ್ಯುಕ್ತಸ್ತಾಂ ವಿಹಾಯೇಂದ್ರೋ ದೇವರ್ಷೇರ್ಮಾನಯನ್ ವಚಃ ಅನಂತಪ್ರಿಯ ಭಕ್ತೈನಾಂ ಪರಿಕ್ರಮ್ಯ ದಿವಂ ಯಯೌ. ಅವಳು ಅನಂತನ ಭಕ್ತಳು. ಒಳಗೆ ಇರುವ ಆ ಮಗು ಅನಂತನ ಭಕ್ತಿ ಉಳ್ಳಂತಹ ಮಹಾನ್ ವ್ಯಕ್ತಿ. ನಾರದರು ಅನಂತನ ಭಕ್ತರು. ಹೀಗೆ ಎಲ್ಲರೂ ಕೂಡ ಭಗವದ್ಭಕ್ತರು. ಅವರ ಮಾತಿನ ಮೇಲಿನ ನಂಬಿಕೆಯಿಂದ ಅವಳಿಗೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೊರಟ. ತತೋ ನೋ ಮಾತರಂ ಋಷಿಃ ಸಮಾನೀಯ ನಿಜಾಶ್ರಮಂ ಆಶ್ವಾಸ್ಯೇ ಹೋಷ್ಯತಾಂ ವತ್ಸೆ ಯಾವತ್ತೇ ಭರ್ತುರಾಗಮಃ. ಆಮೇಲೆ ನಾರದರು ನನ್ನ ತಾಯಿಯನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಇಂದ್ರ ತಾನು ತನ್ನ ಆಶ್ರಮಕ್ಕೆ ಒಯ್ಯಬೇಕು ಅಂತ ಕರ್ಕೊಂಡು ಹೊಂಟಿದ್ದ. ಅದನ್ನ ಬಿಡಿಸಿ ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಅವಳಿಗೆ ಸಮಾಧಾನ ಮಾಡಿ, ಮಗಳೇ ನೀನಿಲ್ಲೇ ಇರು, ನಿನ್ನ ಗಂಡ ತಪಸ್ಸು ಮುಗಿಸಿ ಬರೋವರೆಗೂ ಕೂಡ ನೀನು ಇಲ್ಲೇ ನಿಶ್ಚಿಂತೆಯಿಂದ ಇರು ಅಂತ ನಾರದರು ಅವಳಿಗೆ ಸಮಾಧಾನ ಮಾಡಿ ಹೇಳ್ತಾ ಇದ್ದಾರೆ. ತತೋ ನೋ ಮಾತರಂ ಋಷಿಃ ಸಮಾನೀಯ ನಿಜಾಶ್ರಮಂ ಆಶ್ವಾಸ್ಯೇ ಹೋಷ್ಯತಾಂ ವತ್ಸೆ ಯಾವತ್ತೇ ಭರ್ತುರಾಗಮಃ ತಥೇತ್ಯವಾತ್ಸೀದ್ರಾಜರ್ಷೇಃ ಅಂತಿಸಾಪ್ಯಕುತೋ ಭಯ. ತಥೇತ್ಯವಾತ್ಸೀದ್ದೇವರ್ಷೇರಂತಿಸಾಪ್ಯಕುತೋ ಭಯ ಯಾವದ್ದೈತ್ಯಪತಿರ್ಘೋರಾತ್ ತಪಸೋ ನ ನಿವರ್ತತ. ಹಾಗೆ ಆಗಲಿ ಅಂತ ಹೇಳ್ತಾ ಅವಳು ನಾರದರ ಹತ್ರನೇ ಯಾವ ಭಯವೂ ಇಲ್ಲದೆ ವಾಸ ಮಾಡಿದ್ಲು. ನಾರದರು ಅವಳಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ, ಅವಳಿಗೆ ಯಾವ ಭಯನೂ ಇಲ್ಲ. ನಿರ್ಭಯವಾಗಿ ನಾರದರ ಒಂದು ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ನಮ್ಮ ತಂದೆ ಅತ್ಯಂತ ಘೋರವಾದ ತಪಸ್ಸನ್ನ ಅಲ್ಲಿ ನಡೆಸಿದ್ದಾನೆ. ಅವನು ಆ ತಪಸ್ಸು ಮುಗಿಸಿ ಹಿಂತಿರುಗಿ ಬರೋವರೆಗೂ ಕೂಡ ನನ್ನ ತಾಯಿ ನಾರದರ ಆಶ್ರಮದಲ್ಲಿ ನಿರ್ಭಯವಾಗಿ ವಾಸ ಮಾಡಿದ್ಲು. ತಥೇತ್ಯವಾತ್ಸೀದ್ ದೇವರ್ಷೇರಂತಿಸಾ ಅಪ್ಯಕುತೋ ಭಯ ಯಾವದ್ದೈತ್ಯಪತಿರ್ಘೋರಾತ್ ತಪಸೋ ನ ನ್ಯವರ್ತತ. ಅಂತಿ ಅನ್ನೋದು ವೈದಿಕವಾದ ಶಬ್ದ. ಅಂತಿ ಅಂದ್ರೆ ಅಂತಿಕ ಅಂತ ಅರ್ಥ, ಸಮೀಪ. ನಾವೆಲ್ಲ ಸಮೀಪ ಅಂತ ಹೇಳಲಿಕ್ಕೆ ಅಂತಿಕ ಅಂತ ಹೇಳ್ತೇವೆ. ಅಂತಿಕ ಅಂದ್ರೆ ಸಮೀಪದಲ್ಲಿ, ಅಂತಿಕೆ ಸಮೀಪದಲ್ಲಿ ಅಂತ ಅರ್ಥ. ಆದರೆ ಇಲ್ಲಿ ಅಂತಿ ಅಂತ ಅಷ್ಟೇ ಇದೆ. ಅಂತಿ ಅನ್ನೋ ಶಬ್ದವನ್ನ ಸಾಧಾರಣವಾಗಿ ಲೌಕಿಕರು ಯಾರು ಬಳಸೋದಿಲ್ಲ, ಅಂತಿಕ ಅಂತಾನೆ ಬಳಸೋದು. ಆದರೆ ಇಲ್ಲಿ ಅಂತಿ ಅಂತಿದೆ. ಅಂತಿ ಅಂದ್ರೇ ಅಂತಿಕ ಅಂತ ವೇದದಲ್ಲಿ ಯದಂತಿ ಯಚ್ಚಾದೂರಕೆ ಭಯಂ ವಿಂದತಿ ಮಾಮಿಹ ಅಂತ ಪವಮಾನ
ಸೂಕ್ತದಲ್ಲಿ ಬರ್ತದೆ. ಅಲ್ಲಿ ಯದಂತಿ ಅಂತಿದೆ. ಅಂತಿ ಅನ್ನೋದು ವೇದದಲ್ಲಿ ಬಂದಂತಹ ವೈದಿಕವಾದ ಒಂದು ಪ್ರಯೋಗ. ಹಾಗಾಗಿ ಶ್ರೀಮದ್ ಭಾಗವತ ಅದು ವೇದ ತುಲ್ಯ, ವೇದಕ್ಕೆ ಸಮಾನವಾದದ್ದು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಥರ ವೈದಿಕ ಶಬ್ದಗಳನ್ನು ಅಲ್ಲಲ್ಲಿ ಪ್ರಯೋಗ ಮಾಡ್ತಾರೆ ವೇದವ್ಯಾಸದೇವರು. ಋಷಿಂ ಪರ್ಯಚರತ್ತತ್ರ ಭಕ್ತ್ಯಾ ಪರಮಯಾ ಸತಿ ಅಂತರ್ವತ್ನಿ ಸ್ವಗರ್ಭಸ್ಯ ಕ್ಷೇಮಾಯೇಚ್ಛಾ ಪ್ರಸೂತಯೇ. ಋಷಿಗಳು ನಾರದರು ಗರ್ಭಿಣಿಯಾದಂತಹ ಆ ಕಯಾದುವನ್ನ, ಅಂದ್ರೆ ನನ್ನ ತಾಯಿ, ಅವಳು ಸುಖವಾಗಿ ಪ್ರಸವ ಮಾಡಬೇಕು, ಅವಳ ಗರ್ಭ ಕ್ಷೇಮವಾಗಿ ಇರಬೇಕು, ಸುಖಪ್ರಸವ ಆಗಬೇಕು ಅಂತ ಹೇಳಿ ಇಚ್ಛೆ ಅವರಿಗೆ. ಅವಳಿಗೆ ಹೇಗೆ ಇಚ್ಛೆ ಇದೆಯೋ ಆ ಥರ ಅವಳು ಮಗುವನ್ನು ಹಡಿಲಿ, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಕ್ಷೇಮಾಯ ಇಚ್ಛಾ ಪ್ರಸೂತಯೇ ಅಂತ. ಆ ಗರ್ಭದ ಕ್ಷೇಮ ಮತ್ತು ಇಚ್ಛಾ ಪ್ರಸೂತಿ, ಅವಳಿಗೆ ಮನಸ್ಸು ಬಂದಂತೆ ಹಡಿಲಿ. ಅವಳ ಇಚ್ಛಾ ಪ್ರಕಾರನೇ ಅವಳಿಗೆ ಪ್ರಸವ ಆಗಬೇಕು ಮತ್ತು ಕ್ಷೇಮವಾಗಿ ಗರ್ಭ ರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಪರಮಭಕ್ತಿಯಿಂದ ಆಶ್ರಮದಲ್ಲಿ ಅವಳು ಇದ್ದು ನಾರದರಿಗೆ ಸೇವೆಯನ್ನ ಮಾಡ್ತಾ ಇದ್ದಾಳೆ. ನಾರದರ ಆಶ್ರಮದಲ್ಲೇ ಇದ್ದುಕೊಂಡು ಪರಮರ್ಷಿಗಳಾದಂತಹ ಆ ನಾರದರ ಸೇವೆಯನ್ನ ಮಾಡ್ತಾ ಇದ್ದಾಳೆ ನನ್ನ ತಾಯಿ. ಋಷಿಂ ಪರ್ಯಚರತ್ತತ್ರ ಭಕ್ತ್ಯಾ ಪರಮಯಾ ಸತಿ ಅಂತರ್ವತ್ನಿ ಸ್ವಗರ್ಭಸ್ಯ ಕ್ಷೇಮಾಯೇಚ್ಛಾ ಪ್ರಸೂತಯೇ. ಋಷಿಃ ಕಾರುಣಿಕಸ್ತಸ್ಯಾಃ ಪ್ರಾದಾದುಭಯಮೀಶ್ವರಃ ಧರ್ಮಸ್ಯ ತತ್ವಂ ಜ್ಞಾನಂ ಚ ಮಾಮಪ್ಯುದ್ದಿಶ್ಯ ನಿರ್ಮಲಂ. ನಾರದ ಮಹರ್ಷಿಗಳು ಮಹಾಧಾರ್ಮಿಕರು, ಮಹಾಕಾರುಣಿಕರು. ಉತ್ತಮವಾದ ಕರುಣೆ ಅವರಲ್ಲಿದೆ. ಸಮರ್ಥರು, ಅವರು ಏನು ಬೇಕಾದರೂ ಮಾಡೋ ಸಾಮರ್ಥ್ಯನೂ ಅವರಲ್ಲಿ ಇದೆ. ಅಂತಹ ತಪಸ್ಸು ನಾರದ ಮಹರ್ಷಿಗಳಲ್ಲಿದೆ. ಅಂತಹ ನಾರದ ಮುನಿಗಳು ಅವಳಿಗೆ ಗರ್ಭದ ಕ್ಷೇಮ ಮತ್ತು ಇಚ್ಛಾಪ್ರಸವ ಅನ್ನೋ 2 ವರಗಳನ್ನು ಕೊಟ್ಟಿದ್ದಾರೆ. ಇಚ್ಛಾಪ್ರಸವ ಅಂತಂದ್ರೆ ಯಾವಾಗ ಬೇಕಾದರೂ ಹಡಿಬೋದು ಅವಳು. ಇದು ಬಹಳ ಒಂದು ಅದ್ಭುತವಾದಂತಹ ವರ. ಮಗು ಯಾವಾಗ ಹುಟ್ಟುತ್ತದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಪ್ರಸವ ವೇದನೆ ಯಾವ ಕಾಲದಲ್ಲಿ ಬೇಕಾದ್ರೂ ಬರಬಹುದು. ನಾವು ಇಂಥ ಸಮಯವ ಅಂತ ನಿಗದಿ ಮಾಡಿ ಆ ಸಮಯದಲ್ಲಿ ಪ್ರಸವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವಳಿಗೆ ಇವರು ನಾರದ ಮಹರ್ಷಿಗಳು ಕೊಟ್ಟಂತಹ ವರ, ನಿನಗೆ ಮನಸ್ಸು ಬಂದಾಗ ಹಡಿ ಅಂತ. ಎಷ್ಟು ದಿವಸ ಬೇಕಾದರೂ ಆ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಳ್ಬಹುದು. ಅದಕ್ಕೇನೆ ಮುಂದೆ ಬರುತ್ತೆ, ಈ ಹಿರಣ್ಯಕಶಿಪು ಬಹಳ ವರ್ಷ ತಪಸ್ಸು ಮಾಡಿದ್ದ. ಅವಳು ಆ ತಪಸ್ಸು ಮುಗಿದು ಹಿರಣ್ಯಕಶಿಪು ಬರೋವರೆಗೂ ಹಡಲಿಲ್ಲ ಅವಳು. ಹಂಗೆ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡೇ ಇದ್ಲು. ಸಾಧಾರಣ 9 ತಿಂಗಳು 10 ತಿಂಗಳು ಅಷ್ಟರೊಳಗೆ ಪ್ರಸವ ಆಗಿಬಿಡ್ತದೆ. ಆಮೇಲೆ ಮತ್ತೆ ಹೊಟ್ಟೆಯಲ್ಲಿ ಇರೋದಿಲ್ಲ. ಅದು ಪ್ರಸೂತಿ ವಾಯು ಹೊರಗೆ ದಬ್ಬಿ ಬಿಡ್ತದೆ, ಒಳಗಿಟ್ಕೊಳ್ಳೋದಿಲ್ಲ. ಆದರೆ ಕೈಯಾದು ಹಾಗಲ್ಲ. ಅನೇಕ ವರ್ಷಗಳ ಕಾಲ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ಲು ಆ ಮಗುವನ್ನ. ಅದು ನಾರದರು ಕೊಟ್ಟಂತಹ ವರ. ಮತ್ತು ಅಲ್ಲಿವರೆಗೂ ಅದು ಕ್ಷೇಮವಾಗೇ ಇರಬೇಕು ಗರ್ಭ. ಈ 2 ವರ, ಆ ಗರ್ಭದ ಕ್ಷೇಮ ಮತ್ತು ಇಚ್ಛಾಪ್ರಸವ ಅಂತನ್ನೋ 2 ವರಗಳನ್ನು ಮಹಾಕಾರುಣಿಕರಾದಂತಹ ನಾರದ ಮುನಿಗಳು ನನ್ನ ತಾಯಿಗೆ ಕೊಟ್ಟರು.
ಅಷ್ಟೇ ಅಲ್ಲ, ಅಲ್ಲಿವರೆಗೆ ತಮ್ಮ ಆಶ್ರಮದಲ್ಲಿ ಇಟ್ಟುಕೊಂಡು ಉತ್ತಮವಾದ ನಿವೃತ್ತ ಧರ್ಮವನ್ನು ಉಪದೇಶ ಮಾಡಿದರು. ಭಗವಂತನ ಸ್ವರೂಪವನ್ನು, ಧರ್ಮಸ್ವರೂಪವನ್ನು ಉಪದೇಶ ಮಾಡಿದರು. ಒಳ್ಳೆ ನಿರ್ಮಲವಾದ ಜ್ಞಾನ, ಉತ್ತಮವಾದ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾರೆ ನನ್ನ ತಾಯಿಗೆ. ನನ್ನ ತಾಯಿಗೆ ಉಪದೇಶ ಮಾಡೋದು ಅವರ ಉದ್ದೇಶ ಅಲ್ಲ, ಮುಖ್ಯವಾಗಿ ನನಗೇ ಉಪದೇಶ ಮಾಡೋ ಉದ್ದೇಶದಿಂದಲೇ ಮಾಡಿದ್ದವರು. ನನಗೆ ಆ ಎಲ್ಲ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ನನ್ನ ತಾಯಿಯನ್ನು ಕೂಡಿಸ್ಕೊಂಡು ನಿರ್ಮಲವಾದಂತಹ ಉಪದೇಶಗಳನ್ನು, ಭಗವಂತನ ಸ್ವರೂಪ, ಧರ್ಮದ ಸ್ವರೂಪ, ಈ ಎಲ್ಲವನ್ನು, ಧರ್ಮಸ್ಯ ತತ್ವಂ ಜ್ಞಾನಂಚ, ಧರ್ಮ ತತ್ವ ಜ್ಞಾನ ಇದೆಲ್ಲವನ್ನು ಕೂಡ ನನ್ನ ಉದ್ದೇಶ ಇಟ್ಟುಕೊಂಡೇ ಅವಳಿಗೆ ಉಪದೇಶ ಮಾಡಿದರು ಅಂತ. ಹಾಗಾಗಿ ನಾರದ ಮಹರ್ಷಿಗಳು ಕಯಾದುವಿಗೆ ಕೊಟ್ಟಂತಹ ವರ, ಅವಳ ಇಚ್ಛೆಯಂತೆ ಯಾವ ಕಾಲದಲ್ಲಿ ಬೇಕಾದರೂ ಪ್ರಸವ ಆಗುವಂತಹ ವರ ಕೊಟ್ಟಿದ್ದರಿಂದ ಹಿರಣ್ಯಕಶಿಪು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಹಿಂತಿರುಗಿ ಬರೋವರೆಗೆ ಕಯಾದು ಹಡೆದಿರಲಿಲ್ಲ. ಅವಳು ಆ ಗಂಡ ಬಂದ ಮೇಲೇನೆ ಪ್ರಹ್ಲಾದನನ್ನು ಹಡೆದದ್ದು. ಹಾಗಾಗಿ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಶಿಕ್ಷೆ ಕೊಡೋ ಸಮಯದಲ್ಲಿ ಅವನಿಗಿನ್ನೂ ಕೇವಲ 5 ವರ್ಷ ಮಾತ್ರ ಆಗಿತ್ತು. 5 ವರ್ಷ ವಯಸ್ಸಿನಲ್ಲಿ ಅವನಿಗೆ ಶಿಕ್ಷೆಗಳನ್ನು ಕೊಟ್ಟಿದ್ದು ಹಿರಣ್ಯಕಶಿಪು. ಅದು ಬರ್ತದೆ ಮುಂದೆ. ಅವನು ತಪಸ್ಸು ಮಾಡಿದ್ದೇ ಅನೇಕ ವರ್ಷಗಳ ಕಾಲ, ಅದನ್ನು ಹೇಳ್ತಾರೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದ. ಅದು ಹೇಗೆ ಸಾಧ್ಯ? ಅವನು ತಪಸ್ಸಿಗೆ ಹೋದಾಗ ಇವಳು ಇಂದ್ರ ಬಂದು ಹೊಟ್ಟೆಯಲ್ಲಿದ್ದಾನೆ ಅಂತ ಕರ್ಕೊಂಡು ಹೋದ. ಹೀಗಿರುವಾಗ ಅನೇಕ ವರ್ಷಗಳ ಕಾಲ ಆದಮೇಲೆ ಹಿರಣ್ಯಕಶಿಪು ತಪಸ್ಸು ಮುಗಿಸಿ ಬಂದು ಅವನು ಇವನಿಗೆಲ್ಲ ಶಿಕ್ಷೆ ಕೊಡುವಾಗ ಇನ್ನು ಕೇವಲ 5 ವರ್ಷ ಅಂತ ಹೇಳ್ತಿರಲ್ಲ, ಇದು ಹೇಗೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದು ಇದು ನಾರದರು ಕೊಟ್ಟಂತಹ ಒಂದು ವರ. ಯಾವಾಗ ಬೇಕಾದರೂ ಹಡಿಬೋದು ಅನ್ನೋ ವರ ಇದ್ದದ್ರಿಂದಲೇ ಅವಳು ಹಡೆದಿರಲಿಲ್ಲ. ಹಿರಣ್ಯಕಶಿಪು ತಪಸ್ಸು ಮುಗಿಸಿ ಬರೋವರೆಗೂ ಹಡೆದಿರಲಿಲ್ಲ ಅವಳು. ಹಿರಣ್ಯಕಶಿಪು ತಪಸ್ಸು ಮುಗಿಸಿ ಬಂದ ಮೇಲೇನೆ ಅವಳು ಹಡೆದದ್ದು ಪ್ರಹ್ಲಾದನನ್ನ. ಅಲ್ಲಿಯವರೆಗೆ ಉತ್ತಮವಾದ ತತ್ವಜ್ಞಾನದ ಉಪದೇಶ ಅವಳಿಗೆ ಆಗಿದೆ. ನಾರದ ಮಹರ್ಷಿಗಳು ಅವಳನ್ನು ಕೂಡಿಸ್ಕೊಂಡು ಅಷ್ಟು ಉಪದೇಶಗಳನ್ನು ಮಾಡಿದ್ದಾರೆ. ಋಷಿಕಾರುಣಿಕಸ್ತಸ್ಯಾಹ ಪ್ರಾದಾದುಭಯಮೀಶ್ವರಃ ಧರ್ಮಸ್ಯ ತತ್ವಂ ಜ್ಞಾನಂ ಚ ಮಾಮಪ್ಯುದ್ದಿಶ್ಯ ನಿರ್ಮಲಂ ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾನ್ ಮಾತು ಸ್ಥಿರೋದಧೇ ಋಷೀಣಾಮನುಗೃಹೀತಂ ಮಾಂ ನಾಧುನಾಪ್ಯಜಹಾತ್ ಸ್ಮೃತಿ. ಮತ್ತೊಂದು ಮಾತು ಹೇಳ್ತಾನೆ ಪ್ರಹ್ಲಾದ. ಆ ಉಪದೇಶ ಆಗಿ ಎಷ್ಟೋ ವರ್ಷ ಆಗಿ ಹೋಗಿದೆ. ಕೆಲವರಿಗೆ ಪ್ರಶ್ನೆ ಬರ್ಬೋದು, ಹೌದು ಅವರು ಕೂಡಿಸ್ಕೊಂಡು ಹೇಳಿದ್ದು ನಿಮ್ಮ ಅಮ್ಮನನ್ನ, ನೀನು ಅವಾಗ ಹೊಟ್ಟೆಯಲ್ಲಿದ್ದಿ, ನಿಮ್ಮಮ್ಮ ಅದನ್ನೆಲ್ಲ ಕೇಳಿಸ್ಕೊಂಡವಳು ನಾರದರು ಮಾಡಿದ ಉಪದೇಶ. ಅವಳಿಗೇನು ಗೊತ್ತಿಲ್ವಲ್ಲ ಇದೆಲ್ಲ, ನೀ ಏನು ಉಪದೇಶ ಮಾಡ್ತಾ ಇದ್ದಿ, ನಿನಗೇನೊಂದು ಜ್ಞಾನ ಇದೆ, ಈ ಜ್ಞಾನ ನಿಮ್ಮಮ್ಮನಿಗೆ ಇಲ್ವಲ್ಲ. ಅವಳಿಗೆ ಅಂತಲೇ ಉಪದೇಶ ಮಾಡಿದ್ದು, ಅವಳನ್ನು ಕೂಡಿಸ್ಕೊಂಡೇ ಉಪದೇಶ ಮಾಡಿದ್ದು ನಾರದರು. ಅವಳಿಗೇನೂ ಗೊತ್ತಿಲ್ಲ, ನೀನು ಹೊಟ್ಟೆಯೊಳಗಿದ್ದವನು, ನಿನಗೆ ಹೆಂಗೆ ಗೊತ್ತಾಯ್ತಿದೆಲ್ಲ ಅಂತ ಒಂದು ಪ್ರಶ್ನೆ ಎಲ್ರಿಗೂ ಬರ್ತದೆ ಸಹಜವಾಗಿ. ಅವಳಿಗೇನು ಗೊತ್ತಿಲ್ಲ ಇದೆಲ್ಲ. ಪ್ರಹ್ಲಾದನಿಗೆ ಇರುವಷ್ಟು ಜ್ಞಾನ ಅವಳಿಗಿರಲಿಲ್ಲ. ಅದಕ್ಕೆ ಉತ್ತರವನ್ನು ಪ್ರಹ್ಲಾದನೇ ಹೇಳ್ತಾನೆ. ತತ್ತು ಕಾಲಸ್ಯ ದೀರ್ಘತ್ವಾತ್, ಬಹಳ ವರ್ಷ ಆಯ್ತಲ್ಲ ಉಪದೇಶ ಮಾಡಿ, ಅದಕ್ಕೆ ಅವಳು ಮರ್ತು ಬಿಟ್ಟಿದ್ದಾಳೆ, ಆದರೆ ನಾನು ಮರ್ತಿಲ್ಲ ಅಂತಾನೆ. ನಮ್ಮಮ್ಮನಿಗೆ ಮರ್ತೋಗಿದೆ, ಕೇಳಿದಾಳೆ ಇಲ್ಲ ಅಂತಲ್ಲ. ಕೆಲವರು ಹಾಗೆ ಬೇಕಾದಷ್ಟು ಉಪದೇಶ ಪಡ್ಕೊಳ್ತಾರೆ, ಎಲ್ಲ ಪ್ರವಚನಗಳನ್ನು ಕೇಳ್ತಾರೆ, ಮನೆಗೆ ಬರೋ ಅಷ್ಟೊತ್ತಿಗೆ ಮರ್ತೋಗಿರ್ತದೆ.
ಏನು ಹೇಳಿದ್ರೋ ಗೊತ್ತಿಲ್ಲ, ಭಾಳ ಚೆನ್ನಾಗಿ ಹೇಳಿದರು, ಏನು ಹೇಳಿದ್ರೋ ಗೊತ್ತಿಲ್ಲ ಅಂತಾರೆ. ಅಷ್ಟು ಅಲ್ಲೇ ಕೇಳಿ ಮನೆಗೆ ಬರೋ ಅಷ್ಟೊತ್ತಿಗೆ ಮರ್ತೋಗಿರ್ತದೆ ಭಾಳ ಜನಕ್ಕೆ. ಅದರಲ್ಲೂ ಇದು ಬಹಳ ದಿವಸ ಆಯ್ತಲ್ಲ, ಎಷ್ಟೋ ವರ್ಷಗಳಾಯ್ತು ಇದು ಉಪದೇಶ ಆಗಿ. ಇದು ಒಂದು ಒಂದು ಕಾರಣ. ಇನ್ನೊಂದು ಕಾರಣ ಕೊಡ್ತಾನೆ ಪ್ರಹ್ಲಾದ, ಸ್ತ್ರೀತ್ವಾತ್ ಅಂತ ಹೇಳ್ತಾನೆ. ಅವಳು ಸ್ತ್ರೀ ಆದ್ದರಿಂದ ಮರೆತು ಬಿಟ್ಟಿದ್ದಾಳೆ ಅಂತ. ಹಾಗಾಗಿ ಹೆಂಗಸರಿಗೆ ಮರವು ಅನ್ನೋದು ಅದೊಂದು ಗುಣ. ಬೇಗ ಮರ್ತು ಬಿಡ್ತಾರೆ ಅವರು ಹೆಂಗಸರು, ಯಾವುದನ್ನು ಹೆಚ್ಚು ಹಚ್ಕೊಳ್ಳೋದಿಲ್ಲ, ತಲೆಯಲ್ಲಿಟ್ಕೊಳ್ಳೋದಿಲ್ಲ. ಏನಾದ್ರೂ ಬೇಗ ಮರ್ತು ಬಿಡ್ತಾರೆ. ಆದರೆ ಗಂಡಸರು ಹಾಗೆ ಮರೆಯೋದಿಲ್ಲ, ಒಳಗೇ ಇಟ್ಕೊಂಡಿರ್ತಾರೆ. ಹೊರಗೆ ತೋರಿಸದೇ ಇದ್ದರೂ ಕೂಡ ಒಳಗೆ ಇಟ್ಕೊಂಡಿರ್ತಾರೆ. ಹೆಂಗಸರು ಹಾಗಲ್ಲ, ಮರ್ತು ಬಿಡ್ತಾರೆ. ಹಾಗಾಗಿ ನಮ್ಮಮ್ಮ ಸ್ತ್ರೀತ್ವಾತ್, ಅವಳು ಹೆಣ್ಣಾದ್ದರಿಂದ ಮತ್ತು ಅನೇಕ ವರ್ಷ ಕಳೆದು ಹೋಗಿದ್ದರಿಂದ, ಎರಡೂ ಕಾರಣ ಇದೆ ಇದರಲ್ಲಿ. ತುಂಬಾ ವರ್ಷ ಆಗಿದೆ ಮತ್ತು ಅವಳು ಹೆಣ್ಣು ಆದ್ರಿಂದ ಅವಳು ಮರ್ತು ಬಿಟ್ಟಿದ್ದಾಳೆ. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾತ್ ಮಾತು ತಿರೋದದೆ, ಅವಳು ಮರ್ತು ಬಿಟ್ಟಿದ್ದಾಳೆ. ಮತ್ತು ನಿನಗೆ ಹೆಂಗೆ ಅದೆಲ್ಲ ಜ್ಞಾಪಕ ಇದೆ? ಅದು ಕಾಲ ದೀರ್ಘ ತಾನೆ, ತುಂಬ ವರ್ಷ ಆಯ್ತಲ್ಲ, ತುಂಬ ವರ್ಷ ಆಯಿತು. ಮತ್ತೆ ನೀನು ಗರ್ಭದಲ್ಲಿ ಬೇರೆ ಇದ್ಯಾವಾಗ, ಹಾಗಾಗಿ ನಿನಗೆ ಹೆಂಗೆ ಜ್ಞಾಪಕ ಇದೆ ಅಂತ ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಋಷೀಣಾಂ ಅನುಗೃಹೀತಂ ಮಾಂ ಅಂತಾನೆ ಪ್ರಹ್ಲಾದ. ನನಗೆ ಆ ನಾರದ ಋಷಿಗಳ ಅನುಗ್ರಹ ಇತ್ತು. ಆ ನಾರದ ಮಹರ್ಷಿಗಳ ಅನುಗ್ರಹದಿಂದ ಇವತ್ತಿಗೂ ಅವರು ಹೇಳಿದ ಉಪದೇಶ ನನ್ನ ಸ್ಮರಣೆಯಲ್ಲೇ ಇದೆ, ಅಚ್ಚಳಿಯದೆ ಹಾಗೇ ಇದೆ. ಅವರೇನು ಉಪದೇಶ ಮಾಡಿದ್ದರೋ ಅದೆಲ್ಲ ನನ್ನ ಮನಸ್ಸಿನಲ್ಲಿ ಹಾಗೇ ಇದೆ, ಅದು ಹೋಗಿಲ್ಲ, ನನಗೆ ಸ್ವಲ್ಪನೂ ಮರ್ತಿಲ್ಲ. ಯಾಕೆ? ನಾರದರ ಅನುಗ್ರಹ. ನಾರದರು ನನ್ನ ಮೇಲಿನ ಅನುಗ್ರಹ ಮಾಡಿಯೇ ಅವರು ಉಪದೇಶ ಮಾಡಿದ್ದು. ನನಗೋಸ್ಕರ ಅಂತಲೇ ಉಪದೇಶ ಮಾಡಿದ್ದು, ಅವಳಿಗೋಸ್ಕರ ಮಾಡಿದ್ದು ಅಲ್ವೇ ಅಲ್ಲ, ನನಗೋಸ್ಕರನೇ ಉಪದೇಶ ಮಾಡಿದ್ದು. ನನ್ನ ಮೇಲೆ ಅವರ ಅನುಗ್ರಹ ಇವತ್ತಿಗೂ ಇದೆ. ಆದ್ದರಿಂದ ಅವರ ಅನುಗ್ರಹದಿಂದ ಇವತ್ತಿಗೂ ಏನೂ ಮರೆಯದೆ ಅವರು ಹೇಳಿದ ಉಪದೇಶ ಎಲ್ಲ ನನ್ನ ಬುದ್ಧಿಯಲ್ಲಿ ಹಾಗೇ ಇದೆ. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾನ್ ಮಾತು ಸ್ಥಿರೋದಧೆ ಋಷೀಣಾಂ ಅನುಗೃಹೀತಂ ಮಾಂ ನಾಧುನಾಪ್ಯಜಹಾತ್ ಸ್ಮೃತಿ. ಭವತಾಮಪಿ ಭೂಯಾನ್ಮೇ ಯದಿ ಶ್ರದ್ಧತೆ ವಚಃ ವೈಶಾರದೀಧೀ ಶ್ರದ್ಧಾತಃ ಸ್ತ್ರೀಬಾಲಾನಾಂ ಚ ಮೇ ಯಥಾ. ನನ್ನ ಮಾತಿನ ಮೇಲೆ ವಿಶ್ವಾಸ ಇಡ್ರಿ, ನಿಮಗೂ ಪರಮಾತ್ಮನ ಜ್ಞಾನ ಬರ್ತದೆ ಅಂತಾನೆ ಪ್ರಹ್ಲಾದ ದೈತ್ಯ ಬಾಲಕರಿಗೆ ಹೇಳೋ ಮಾತು. ನನ್ನ ಮಾತಿನ ಮೇಲೆ ವಿಶ್ವಾಸ ಇಡ್ರಿ, ನಾನು ಹೇಳೋದನ್ನು ಚೆನ್ನಾಗಿ ಕೇಳಿಸ್ಕೊಳ್ರಿ, ನಿಮಗೂ ಒಳ್ಳೆ ತತ್ವಜ್ಞಾನ ಬರ್ತದೆ. ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ನನ್ನ ಮಾತಿನ ಮೇಲೆ ನಿಮಗೆ ಶ್ರದ್ಧೆ ಇಡ್ರಿ. ಶ್ರದ್ಧೆ ಇದ್ರೆ ಎಲ್ಲರಿಗೂ ಆಗ್ತದೆ ಜ್ಞಾನ. ನನ್ನ ತಾಯಿಯಂತೆ ಬೇರೆ ಸ್ತ್ರೀಯರಿಗೂ ಕೂಡ ಮತ್ತು ಬೇರೆ ಬಾಲಕರಿಗೂ ತತ್ವಜ್ಞಾನ ಬರ್ತದೆ. ಈಗ ನಾನು ಗರ್ಭದಲ್ಲಿದ್ದೆ, ನನ್ನ ತಾಯಿಗೆ ಅವರು ಉಪದೇಶ ಮಾಡಿದರು. ಆವಾಗ ನನ್ನ ತಾಯಿಗೂ ಜ್ಞಾನ ಬಂತು, ನನಗೂ ಜ್ಞಾನ ಬಂತು. ಹಾಗಾಗಿ ಶ್ರದ್ಧೆ ಇದ್ದರೆ ಯಾರು ಬೇಕಾದರೂ ಜ್ಞಾನವನ್ನು ಪಡ್ಕೊಳ್ಬೋದು. ಅದಕ್ಕೆ ಹೆಣ್ಣಾಗಲಿ ಮಕ್ಕಳಾಗಲಿ ಭೇದ ಇಲ್ಲ. ಸ್ತ್ರೀ ಬಾಲ ವೃದ್ಧರೂ ಕೂಡ, ಮಕ್ಕಳಾಗಿರಲಿ ಅಥವಾ ಹೆಂಗಸರಾಗಿರಲಿ ಅಥವಾ ಮುದುಕರಾಗಿರಲಿ, ಯಾರೇ ಇರಲಿ, ಶ್ರದ್ಧೆ ಇದ್ದರೆ ಖಂಡಿತವಾಗಿಯೂ ಕೂಡ ಯಾರು ಬೇಕಾದರೂ ಉತ್ತಮ ಜ್ಞಾನವನ್ನು ಪಡ್ಕೊಳ್ಬೋದು. ಆದ್ದರಿಂದ ನೀವು ದೈತ್ಯ ಬಾಲಕರು ಅಂತ ಚಿಂತೆ ಮಾಡಬೇಡ್ರಿ ಅಂತ ಅದು ತಾತ್ಪರ್ಯ. ನಾವು ದೈತ್ಯರು, ನಮಗೆಲ್ಲ ಏನು ಜ್ಞಾನ ಬರುತ್ತೆ ಅಂತ ತಿಳ್ಕೊಳ್ಬೇಡ್ರಿ. ಮತ್ತು ನಾವು ಮಕ್ಕಳು, ಚಿಕ್ಕ ಮಕ್ಕಳು, ಮಕ್ಕಳಿಗೆಲ್ಲ ಆ ಉತ್ತಮವಾದ ತತ್ವಜ್ಞಾನ ಹೇಗೆ ಬರುತ್ತೆ ಅಂತ ಅವೆಲ್ಲ ಚಿಂತೆ ಮಾಡಬೇಡ್ರಿ. ನನ್ನ ತಾಯಿ ಅವಳು ಹೆಣ್ಣು, ನಾನು ಗರ್ಭದಲ್ಲಿರುವ ಮಗು ಆಗಿದ್ದೆ. ಹೀಗೆ ಶ್ರದ್ಧೆ ಇತ್ತು ಅಂತಾದರೆ ಮಕ್ಕಳಾಗಿರಲಿ, ಹೆಣ್ಣಾಗಿರಲಿ, ತಾಯಿಯಾಗಿರಲಿ, ಬಾಲಕರಾಗಿರಲಿ, ಮುದುಕರಾಗಿರಲಿ, ಯಾರೇ ಆದರೂ ತತ್ವಜ್ಞಾನ ಖಂಡಿತವಾಗಿಯೂ ಸಿಗ್ತದೆ.
भवतामपि भूयान्मे यदि श्रद्दधते वचः वैशारदीधी श्रद्धातः स्त्रीबालानां च मे यथा। साಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಗೆ ಆಚಾರ್ಯ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ.